ಈಗ 358ನೇ ಕಥೆಯನ್ನು ಕೇಳೋಣ. ಉತ್ತಂಕ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಯಾರೋ ಒಬ್ಬ ಭಿಕ್ಷು ಅವನನ್ನು ಹಿಂಬಾಲಿಸುತ್ತಾ ಇರುವುದನ್ನು ಗಮನಿಸಿದ. ಉತ್ತಂಕ ಆ ಬೆಂಡೋಲೆಯನ್ನು ಒಂದು ಕೆರೆಯ ತೀರದಲ್ಲಿ ಇಡ್ತಾನೆ. ಸಂಧ್ಯಾ ವಂದನೆಯನ್ನು ಪೂರೈಸ್ತಾನೆ. ನೀರು ಕುಡಿದು ಬರುವಷ್ಟರಲ್ಲಿ ಆ ಭಿಕ್ಷು ಆ ಬೆಂಡೋಲೆಯನ್ನು ಎತ್ತಿಕೊಂಡು ಓಡಲಿಕ್ಕೆ ಶುರು ಮಾಡಿದ. ಉತ್ತಂಕನು ಕೂಡ ಅವನು ಅಟ್ಟಿಸಿಕೊಂಡು ಹೋಗ್ತಾರೆ. ಇನ್ನೇನು ಅವನು ಹಿಡಿಯುವಷ್ಟರಲ್ಲಿ ಅವನ ಸರ್ಪ ರೂಪವನ್ನು ತಾಳದ, ಹಾವಿನ ರೂಪವನ್ನು ತಾಳದ, ಬಿಲವನ್ನು ಪ್ರವೇಶ ಮಾಡಿಬಿಟ್ಟ. ಉತ್ತಂಕನಿಗೆ ಗೊತ್ತಾಯಿತು ಇವನೇ ತಕ್ಷಕ ಅಂತ. ಒಂದು ದಂಡವನ್ನು ತಗೊಂಡ ಆ ಬಿಲವನ್ನು ಅಗೆಯಲಿಕ್ಕೆ ಶುರು ಮಾಡ್ತಾನೆ. ಆಗ ಇಂದ್ರ ತನ್ನ ವಜ್ರಾಯುಧವನ್ನು ಕಳಿಸ್ತಾನೆ. ಆ ವಜ್ರಾಯುಧ ದಂಡದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಕ್ಷಣ ಮಾತ್ರದಲ್ಲಿ ಕೊರೀತಾ ಹೋಗ್ತಾನೆ. ಭಾರಿ ದೊಡ್ಡ ದೊಡ್ಡ ಬಿಲವಾಗಿ ಹೋಗ್ತಾ ಇದೆ. ಕೊನೆಗೂ ನಾಗಲೋಕಕ್ಕೆ ಹೋಗಿ ಸೇರಿದ. ಅಲ್ಲಿದ್ದ ನಾಗಗಳನ್ನು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ನಾಗಗಳು ಬಂದು ಏನಾಗಬೇಕು ನಿನಗೆ ಅಂತ ಕೇಳಿದ್ರು. ನಡೆದದೆಲ್ಲವನ್ನು ಕೂಡ ವಿವರಿಸಿದ ಉತ್ತಂಕ. ಆಗ ಅವ್ರು ಹೇಳ್ತಾರೆ, ಋಷಿಕುಮಾರ, ಅಲ್ಲೊಂದು ಕುದುರೆಯ ಗೊಂಬೆ ಇದೆ, ಅದರ ಹಿಮ್ಮಡಿಗೆ ಬಾಯಿಟ್ಟು ಗಾಳಿ ಬರುವಂತೆ ಊದು ಅಂತ ಹೇಳ್ತಾನೆ. ಋಷಿಕುಮಾರ ಹಾಗೆಯೇ ಮಾಡ್ತಾನೆ. ಕುದುರೆಯ ಮುಖದಿಂದ ಬೆಂಕಿ ಹೊಗೆ ಬರಲಿಕ್ಕೆ ಶುರುವಾಯಿತು. ಇಡೀ ನಾಗಲೋಕವನ್ನು ಆವರಿಸಿತ್ತು. ಇದರದ್ದು ಹೆದರಿದ ತಕ್ಷಕ ಓಡಿ ಬಂದು ಬೆಂಡೊಲೆಯನ್ನು ಉತ್ತಂಕನಿಗೆ ನೀಡಿ ಕ್ಷಮೆ ಯಾಚಿಸ್ತಾನೆ. ಆಗ ಉತ್ತಂಕನಿಗೆ ಚಿಂತೆ ಶುರುವಾಯಿತು. ಸಕಾಲಕ್ಕೆ ಆಶ್ರಮಕ್ಕೆ ಹೋಗಲಿಕ್ಕಾಗಲಾರದಲ್ಲ, ನಾನು ತುಂಬ ದೂರ ಬಂದುಬಿಟ್ಟೆ, ಏನು ಮಾಡೋದು ಅಂತ ಚಿಂತಿಸ್ತಾ ಇದ್ದಾನೆ. ಆಗ ನಾಗಗಳು ಹೇಳ್ತಾವೆ, ಉತ್ತಂಕ, ಈ ಕುದುರೆ ಮೇಲೆ ಹತ್ತಿ ಕೂಡು, ಕ್ಷಣ ಮಾತ್ರದಲ್ಲೇ ನಿನ್ನನ್ನು ಆಶ್ರಮ ಸೇರಿಸುತ್ತೆ. ಉತ್ತಂಕ ಹಾಗೇ ಮಾಡಿದ. ಆ ಕುದುರೆ ಮೇಲೆ ಹತ್ತಿ ಕೂತ. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಕುದುರೆ ಆಶ್ರಮಕ್ಕೆ ಸೇರಿಸಿತು. ಅವ ಇಳಿದ ಕೂಡಲೇ ಕುದುರೆ ಮರೆಯಾಯಿತು. ಉತ್ತಂಕ ಬೆಂಡೋಲೆಯನ್ನು ಗುರುಪತ್ನಿಗೆ ನೀಡಿ ಅವಳ ಆಶೀರ್ವಾದವನ್ನು ಪಡೆದ. ಬರುವಾಗ ದಾರಿಯಲ್ಲಿ ನಡೆದ ಘಟನೆ ಎಲ್ಲವನ್ನು ಕೂಡ ಗುರುಗಳಿಗೆ ವಿವರಿಸಿದ. ಆಗ ಗುರುಗಳು ಹೇಳ್ತರು, ಮಗು, ಎತ್ತಿನ ಮೇಲೆ ಕೂತುಕೊಂಡು ಬಂದವ ದೇವೇಂದ್ರ, ಆ ಎತ್ತು ಐರಾವತ. ನೀನು ಸ್ವೀಕರಿಸಿದ್ದು ಸಗಣಿ ಮೂತ್ರವಲ್ಲ, ಅದು ವಾಸ್ತವಿಕವಾಗಿ ಅಮೃತ. ಆದ್ದರಿಂದಲೇ ನಿನಗೆ ನಾಗಲೋಕದಲ್ಲಿ ವಿಷದ ಪ್ರಭಾವ ಏನೂ ಮಾಡಲಿಲ್ಲ. ನಿನಗೆ ಸಹಕರಿಸಿದವ ದೇವೇಂದ್ರನೇ, ಅವನು ನನ್ನ ಸ್ನೇಹಿತನೂ ಹೌದು. ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಗುರುಗಳು ಹರಸಿ ಕಳಿಸಿದ್ದಾರೆ. ಉತ್ತಂಕ ಕೀರ್ತಿವಂತನಾದ. ಗುರುಗಳ ಸೇವೆಯಲ್ಲಿ ತಲ್ಲೀನರಾದವರಿಗೆ ದೇವತೆಗಳು ಯಾವ ರೀತಿ ಸಹಕರಿಸ್ತಾರೆ ಎಂಬುದನ್ನು ಈ ಕತೆ ನಮಗೆ ಬೋಧಿಸ್ತಾ ಇದೆ. ಉತ್ತಂಕನಿಗೆ ತಕ್ಷಕ ಉಪದ್ರವ ಕೊಟ್ಟರೂ ಕೂಡ ನಾಗದೇವತೆಗಳು, ಇಂದ್ರ, ಅಗ್ನಿ ಇವರೆಲ್ಲರೂ ಉತ್ತಂಕನಿಗೆ ಸಹಕಾರ ಕೊಟ್ಟಿದ್ದಾರೆ. ಸಕಾಲದಲ್ಲಿ ಗುರುದಕ್ಷಿಣೆ ನೀಡಲಿಕ್ಕೆ ಸಹಕರಿಸಿದ್ದಾರೆ. ನಾವು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ಶ್ರದ್ಧಾಭಕ್ತಿಯಿಂದ ಗುರುಗಳ ಸೇವೆ ಮಾಡಿದಲ್ಲಿ ಎಲ್ಲ ದೇವತೆಗಳು, ರಾಜರು ಸಹಕರಿಸ್ತಾರೆ. ಇಡೀ ಜಗತ್ತು ನಮಗೆ ಸಹಕರಿಸುತ್ತೆ. ನಾವು ಯಶಸ್ವಿಯಾಗಬಹುದು. ಆಚಮನ ಸರಿಯಾಗಿ ಮಾಡದ ಉತ್ತಂಕನಿಗೆ ಆ ಪತಿವ್ರತೆ ಕಾಣಿಸಿಕೊಳ್ಳಲಿಲ್ಲ. ಈ ಆಚಮನವನ್ನೇ ಮರೆತ ನಮಗೆ ದೇವರು ಹೇಗೆ ಕಾಣಿಸಿಕೊಳ್ತಾನೆ ಹೇಳಿ? ಏನಂತೀರಿ? ಇಲ್ಲಿಗೆ 358ನೇ ಕತೆ ಮುಕ್ತಾಯವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.